ಸ್ನೇಹಿತರೆ, ನಿಮಗೆ ಗೊತ್ತಾ ಕುದುರೆ ರಕ್ತದಲ್ಲಿ ಹಾವಿನ ವಿಷಕ್ಕೆ ಔಷಧಿ ಇದೆ ಅಂತ? ನಾಗರ ಹಾವು, ಕಾಳಿಂಗ, ಮಂಡಲದ ಹಾವು ಇನ್ನ ಅನೇಕ ಬೇರೆ ಬೇರೆ ವಿಷಕಾರಿ ಹಾವುಗಳ ವಿಷಕ್ಕೆ ಕುದುರೆ ರಕ್ತ ಜೀವ ಉಳಿಸುವಂತ ಸಂಜೀವಿನಿ ಅಂತ ಹೇಳ್ತಾರೆ. ಕುದುರೆ ರಕ್ತದಿಂದ ಹಾವು ಕಡಿತಕ್ಕೆ ಔಷಧಿ ಹೇಗಪ್ಪ ರೆಡಿ ಆಗುತ್ತೆ ಅಂತಂದ್ರೆ, ಇದನ್ನ ದೊಡ್ಡ ದೊಡ್ಡ ಲ್ಯಾಬ್ ಗಳಲ್ಲಿ ಔಷಧಿಯನ್ನ ತಯಾರಿಸ್ತಾರೆ. ವಿಷದ ಹಾವುಗಳಿಂದ ಸಣ್ಣ ಪ್ರಮಾಣದ ವಿಷವನ್ನ ತೆಗೆದುಕೊಂಡು ಕುದುರೆ ಜೀವಕ್ಕೆ ಯಾವುದೇ ರೀತಿ ಹಾನಿ ಆಗದೆ ಇರೋ ತರ ಸ್ವಲ್ಪ ಪ್ರಮಾಣದಲ್ಲಿ ಕುದುರೆ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಹಾವಿನ ವಿಷ ಕುದುರೆ ದೇಹ ಸೇರಿದ ತಕ್ಷಣ ರಕ್ತ ಕಣಗಳು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ, ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡುತ್ತೆ. ದೇಹ ಸೇರಿದ ವಿಷದ ವಿರುದ್ಧ ಹೋರಾಡುವುದಕ್ಕೆ ಕುದುರೆ ದೇಹದಲ್ಲಿ ಆಂಟಿಬಾಡಿ ಅಂದ್ರೆ ಪ್ರತಿ ಔಷಧಿ ಉತ್ಪತ್ತಿಯಾಗುತ್ತಂತೆ. ಈ ಸಮಯದಲ್ಲಿ ಕುದುರೆ ದೇಹದಿಂದ ರಕ್ತವನ್ನ ತೆಗೆದುಕೊಂಡು ಲ್ಯಾಬ್ಗಳಲ್ಲಿ ರಕ್ತದಿಂದ ಪ್ಲಾಸ್ಮಾವನ್ನ ಬೇರ್ಪಡಿಸಿ ಪ್ಲಾಸ್ಮಾದಲ್ಲಿರುವಂತಹ ಆಂಟಿಬಾಡಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೊಸೆಸ್ ಮಾಡಿ ಆಂಟಿ ವೆನಮ್ ಆಗಿ ತಯಾರಿಸ್ತಾರೆ. ಸೊ ಹೀಗೆ ತಯಾರಾದಂತಹ ಔಷಧಿಯನ್ನೇ ನಾರ್ಮಲ್ ಆಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ಒಳಗಾದಂತಹ ವ್ಯಕ್ತಿಗೆ ಕೊಡುವಂತದ್ದು. ಸೊ ಔಷಧಿ ತಯಾರಿಕೆಗಾಗಿ ಪ್ರತಿ 2 ವಾರಕ್ಕೊಮ್ಮೆ ಕುದುರೆ ದೇಹದಿಂದ 6 ಲೀಟರ್ನಷ್ಟು ರಕ್ತವನ್ನ ತೆಗೆಯಲಾಗುತ್ತೆ. ಸೊ ಹೀಗೆ ಸ್ನೇಹಿತರೆ, ಕುದುರೆ ತನ್ನ ರಕ್ತವನ್ನ ಕೊಟ್ಟು ಹಾವು ಕಡಿತದಿಂದ ಸಾಯುವಂತಹ ಸಾಕಷ್ಟು ಜನರನ್ನ ಉಳಿಸ್ತಾ ಇದೆ.